ಕುಂದಯಕ್ಷದ ಒಗ್ಗಟ್ಟಿನ ಫಲಶ್ರುತಿಯೇ ಮುಂಡಗೋಡದ ಅದ್ದೂರಿ ಯಕ್ಷಗಾನ. ಶ್ರೀ ರಾಘವೇಂದ್ರಾಚಾರ್ಯ ಜನ್ಸಾಲೆ ಭಾಗವತರಿಂದ ಶ್ಲಾಘನೆ. ಯಕ್ಷಗಾನದ ಕಂಪು ಸತ್ವ ಜನಮನವನ್ನ ಯಾವ ರೀತಿ ಸೆಳೆಯುತ್ತದೆ ಮತ್ತು ಆಕರ್ಷಣೆಗೊಳಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತ ಸಂಸ್ಥೆಯೇ ಮುಂಡಗೋಡದ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆ. ಬದುಕಿಗಾಗಿ ಬದುಕನ್ನ ರೂಪಿಸಿಕೊಳ್ಳುವುದಕ್ಕಾಗಿ ನಮ್ಮ ಕುಂದಾಪುರದಿಂದ ಪರ ಊರಿಗೆ ಬಂದು ತಮ್ಮದೇ ಆದ ವೃತ್ತಿಯಿಂದ ತಾವು ಬೆಳೆಯುವುದರೊಂದಿಗೆ ನಮ್ಮ ಮಣ್ಣಿನ ಕಲೆ, ಆರಾಧನಾ ಕಲೆ, ಶ್ರೇಷ್ಠ ಕಲೆ, ಭಕ್ತಿ ಪ್ರಧಾನವಾದ ಕಲೆ ಯಕ್ಷಗಾನದ ಸೊಗಡನ್ನು ವೃತ್ತಿ ನೆಲೆಯಾದ ಮುಂಡಗೋಡದಲ್ಲಿ ಪ್ರದರ್ಶನಕ್ಕೆ ಎಡೆ ಮಾಡಿಕೊಡುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ. ಕುಂದಯಕ್ಷದ ಒಗ್ಗಟ್ಟಿನ ಫಲಶ್ರುತಿಯೇ ಮುಂಡಗೋಡದ ಅದ್ದೂರಿ ಯಕ್ಷಗಾನ ಎಂದು ಶ್ರೀ ಪೆರಡೂರು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯ ಪ್ರಧಾನ ಭಾಗವತರಾದ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆಯವರು ಶ್ಲಾಘಿಸಿದರು. ಅವರು ಮುಂಡಗೋಡದ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಹಮ್ಮಿಕೊಳ್ಳಲಾದ ಯಕ್ಷ ವೈಭವ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಬಸವಣ್ಣ ಮತ್ತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಏಪ್ರಿಲ್ 1ರಂದು ಬುಧವಾರ ಸಂಜೆ ಕವಿರತ್ನ ಕಾಳಿದಾಸ ಮತ್ತು ಮಾರುತಿ ಪ್ರತಾಪ ಎಂಬ 2 ಭಕ್ತಿ ಪ್ರಧಾನ ಮತ್ತು ನಯನ ಮನೋಹರ ಪ್ರಸಂಗಗಳನ್ನ ಹಮ್ಮಿಕೊಳ್ಳಲಾಗಿದ್ದು, ಮುಂಡಗೋಡದ ಸಮಸ್ತ ಜನತೆಯ ಸ್ಪಂದನೆ ಸಕಾರಾತ್ಮಕ ನೆಲೆಯಲ್ಲಿ ಸಾಗಿದ್ದು, ಕಲಾವಿದರನ್ನ ಮತ್ತಷ್ಟು ಚೈತನ್ಯಶೀಲರನ್ನಾಗಿಸುವ ಮುಖೇನ ಮುಂಡಗೋಡದಲ್ಲಿ ಯಶಸ್ವಿ ಪ್ರದರ್ಶನವನ್ನ ಕಂಡಿತು. ಇದೇ ಸಂದರ್ಭದಲ್ಲಿ ಸ್ತ್ರೀ ಪುರುಷ ಪಾತ್ರಗಳೆರಡರಲ್ಲೂ ತನ್ನ ವರ್ಚಸ್ಸನ್ನ ಅಚ್ಚೊತ್ತುವ ಮೂಲಕ 28 ಸಂವತ್ಸರಗಳಿಂದ ಯಕ್ಷಮಾತೆಯ ಸೇವಾ ಕೈಂಕರ್ಯವನ್ನ ನಿರ್ವಹಿಸುತ್ತಾ ಬಂದ ಯಕ್ಷರಂಗದ ಅಪ್ರತಿಮ ಕಲಾವಿದರಾದ ಶ್ರೀ ನೀಲಕೋಡು ಶಂಕರ ಹೆಗಡೆಯವರಿಗೆ ಕುಂದಯಕ್ಷ ಕೌಸ್ತುಭ ಪ್ರಶಸ್ತಿಯನ್ನಿತ್ತು ಅಭಿನಂದಿಸಲಾಯಿತು. ಶ್ರೀ ಅರುಣ್ ಕುಮಾರ್ ಶೆಟ್ಟಿಯವರು ಸಭಾಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮೇಳದ ಸರ್ವ ಕಲಾವಿದರನ್ನ ಮತ್ತು ಪ್ರೋತ್ಸಾಹಕರನ್ನ ಅಭಿನಂದಿಸಲಾಯಿತು. ಯಶಸ್ವಿ ಎಲ್ಎಸ್ ಪ್ರಾರ್ಥನೆ ನಡೆಸಿದರು. ಶ್ರೀ ನಾರಾಯಣ ಉಪ್ಪುಂದ ಶುಭವನ್ನ ಹಾರೈಸಿದರು. ಅಭಿನಂದನಾ ಸಮಾರಂಭವನ್ನ ಶ್ರೀಮತಿ ಪ್ರಜ್ಞಾ ರಮೇಶ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಿಯಾಂಕಾ ರತ್ನಾಕರ್ ಶೆಟ್ಟಿ ಹಾಗೂ ಶ್ರೀಮತಿ ನಾಗರತ್ನ ಲೋಕೇಶ್ ಕಟ್ಬೆಲ್ತೂರ್ ನಡೆಸಿಕೊಟ್ಟರು. ಶ್ರೀಮತಿ ನಾಗರತ್ನ ರಾಘವೇಂದ್ರ ಮಗುವೀರ್ ಸಂದೇಶ ವಾಚಿಸಿದರು. ಶ್ರೀಮತಿ ಸುಜಾತ ನಾರಾಯಣ ಉಪ್ಪುಂದ, ಶ್ರೀ ವಿಜಯ್ ಪೂಜಾರಿ, ಶ್ರೀಮತಿ ಅಶ್ವಿತಾ ದೀಪಕ್ ಉಪ್ಪುಂದ, ಶ್ರೀಮತಿ ಸರಸ್ವತಿ ಸುಧಾಕರ್ ಶೆಟ್ಟಿ, ಶ್ರೀಮತಿ ಲಕ್ಷ್ಮೀ ಸುರೇಶ್ ಪೂಜಾರಿ, ಶ್ರೀಮತಿ ಲೋಹಿನಿ ಹರೀಶ್ ಪೂಜಾರಿ, ಶ್ರೀಮತಿ ಅಶ್ವಿನಿ ಗಂಗಾಧರ್ ಆಚಾರ್ಯ, ಶ್ರೀಮತಿ ಅನು ವಿಘ್ನೇಶ್ ಪೂಜಾರಿ, ಶ್ರೀಮತಿ ಮಮತಾ ರಾಘವೇಂದ್ರ ಕುಂದಬಾರಂದಾಡಿ, ಶ್ರೀಮತಿ ರೇಣುಕಾ ಮಹೇಶ್ ದಾಸ್ ಕಾರ್ವಿ, ಶ್ರೀಮತಿ ದೀಪಿಕಾ ರಾಘವೇಂದ್ರ ದೇವಾಡಿಗ, ಶ್ರೀ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು. ಶ್ರೀಮತಿ ನಾಗರತ್ನ ನರೇಶ್ ಶೆಟ್ಟಿ ನಿರೂಪಿಸಿದರು.